ರೀ ಏನ್ ರೀ ಏನ್ ಸಮಾಚಾರ? ಸಾಂಬಾರ್ ಬುತ್ತಿ ಮಾಡ್ತೀರಲ್ವಾ? ಮಾಡ್ತೀನಿ. ಶೇಳ್ಕೊಪ್ಪ ಕಡೆ. ಹಾ. ಸೊ ನನಗೆ ತುಂಬಾ ದಿನ ಆಯ್ತು, ಯಾಕೋ ತಿನ್ಬೇಕು ಅನ್ಸ್ತದೆ. ತುಂಬಾ ದಿನ ಮಾಡಿಲ್ಲಲ್ವಾ? ಮಾಡ್ಕೊಡ್ತೀರಾ? ಸರಿಪಾ, ನಿಜ ನಿಜ ಮಾಡ್ಕೊಡ್ತೀನಿ. ಸೊ ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ, ನಂಗೋಸ್ಕರ ನಮ್ಮ ಮನೆಯವರು ಸಾಂಬಾರ್ ಬುತ್ತಿ ರೆಸಿಪಿ ಅಲ್ಲ, ಸಾಂಬಾರ್ ಬುತ್ತಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಸಖತ್ತಾಗಿರುತ್ತೆ. ಸೊ ಇದು ಶೇಳ್ಕೊಪ್ಪ ಅಂದ್ರೆ ಮಲೆನಾಡು ಸೈಡ್ ಇದನ್ನ ಮಾಡ್ತಾರೆ. ಬೇರೆ ಬೇರೆ ಕಡೆ ಬುತ್ತಿ ಒಂದೊಂದು ರೀತಿ ಮಾಡ್ತಾರೆ. ಸೊ ಮಲೆನಾಡು ಕಡೆ ಅಂದ್ರೆ ನಮ್ಮ ಶೇಳ್ಕೊಪ್ಪ ಕಡೆ ಯಾವ ರೀತಿ ಸಾಂಬಾರ್ ಬುತ್ತಿ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಓಕೆನಾ ರೀ? ಓಕೆ, ಡನ್. ಡನ್. ಸ್ಟಾರ್ಟ್ ಮಾಡೋಣ. ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. 2000 years later. ಟೇಸ್ಟಿಯಾದಂಥ ಸಾಂಬಾರ್ ಬುತ್ತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 3 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನು ಕೊತ್ತಂಬರಿ ಕಾಳು, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ, ಗುರಾಳ್ ಪುಡಿ ಯಾರು ಕುರುಶಣ್ಣಿ ಪುಡಿ ಅಂತಾರೆ ಅದೊಂದು 2 ಸ್ಪೂನು, ಅಚ್ಚ ಖಾರ ಪುಡಿ, ಒಂದು 3 ಸ್ಪೂನ್ ಕಡಲೆಬೇಳೆ, ಅರಿಶಿಣ ಪುಡಿ, ಬೆಳ್ಳುಳ್ಳಿ, ಕರಿಬೇವು, ನಿಂಬೆಹಣ್ಣು ಗಾತ್ರದಷ್ಟು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಹಸಿ ಶುಂಠಿ. ಇದಿಷ್ಟು ತಗೊಂಡ್ಬಿಟ್ಟು ಮಲೆನಾಡಿನ ಸಾಂಬಾರ್ ಬುತ್ತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಹುಣಸೆಹಣ್ಣನ್ನ ಒಂದು ಬೌಲಲ್ಲಿ ನೆನೆಸಿಟ್ಕೊಳ್ಳಿ. ಈಗ ಬಾಣಲಿ ಇಟ್ಕೊಂಡು ಉದ್ದಿನಬೇಳೆ, ಕೊತ್ತಂಬರಿ ಕಾಳು, ಜೀರಿಗೆ ಮತ್ತು ಕಡಲೆಬೇಳೆನ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಬರೋವರೆಗೂ ಅಷ್ಟೇ ಹುರ್ಕೊಳ್ಳಿ, ಭಾಳ ಹುರ್ಕೋಬೇಡಿ. ಈ ಸಾಂಬಾರ್ ಬುತ್ತಿ ಬಹಳ ಟೇಸ್ಟಿಯಾಗಿರುತ್ತೆ, ಹುಳಿ ಹುಳಿಯಾಗಿ. ರಾತ್ರಿ ಮಾಡ್ರೆ ಬಹಳ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿನ್ಬೋದು. ರಾತ್ರಿ ಮಾಡಿಟ್ಟು ಅದು ಚೆನ್ನಾಗಿ ನೆನ್ಕೋಬೇಕು ರೈಸ್ ಜೊತೆಗೆ. ಭೂಮಿ ಹುಣ್ಣಿಮೆಲಂತೂ ಬಹಳ ಈಗ ಕಡಲೆಬೇಳೆ ಹುರ್ಕೊಳ್ಳೋಣ. ಈಗ ಕಡಲೆಬೇಳೆ ಹುರಿದಾಗಿದೆ. ಇದನ್ನ ಒಂದು ಬೌಲಿಗೆ ತಕ್ಕೊಳ್ಳೋಣ. ಈಗ ಜೀರಿಗೆ ಹುರ್ಕೊಳ್ಳೋಣ. ಸೊ ಇದು ಆಯ್ತು, ಬಿಸಿ ಮಾಡಿಕೊಂಡೆ. ಈಗ ಕೊತ್ತಂಬರಿ ಕಾಳು ಹುರ್ಕೊಳ್ಳೋಣ. ಎಲ್ಲ ಸಪ್ರೇಟ್ ಆಗಿ ಹುರ್ಕೋಬೇಕು. ಮಿಕ್ಸರ್ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಮಿಕ್ಸರ್ ಮಾಡ್ಕೋಬೇಕು. ಇದನ್ನ ಕೊತ್ತಂಬರಿ ಕಾಳು ಹುರಿದಾಯ್ತು. ಸೊ ಈಗ ಸಾಸಿವೆನ ಬಿಸಿ ಮಾಡ್ಕೊಳ್ಳೋಣ ಸಾಕು. ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಆ ತವಾ ಬಿಸಿ ಇರುತ್ತೆ, ಸೊ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸಣ್ಣ ಜಾರ್ ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಅಷ್ಟೇ ಫಸ್ಟಿಗೆ ಸಣ್ಣದಾಗಿ ಮಿಕ್ಸರ್ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ತೆಗೆದು ಇದನ್ನ ಎತ್ತಿಟ್ಕೊಳ್ಳೋಣ. ಈಗ ಸಾಸಿವೆನ ಪೌಡರ್ ಮಾಡ್ಕೊಳ್ಳೋಣ ಸಪ್ರೇಟ್ ಆಗಿ. ಸಾಸಿವೆನು ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಅದನ್ನು ತೆಗೆದಿಡೋಣ.
ಈಗ ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಆಗಿದೆ ಕ್ಲೀನಾಗಿ. ಈಗ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ವಲ್ಲ ಅದನ್ನ ಚೆನ್ನಾಗಿ ಕಿವುಚ್ಕೊಂಡು ರಸ ತಕ್ಕೋಬೇಕು. ನೋಡಿ, ಹುಣಸೆ ಹಣ್ಣಿನ ರಸ ತಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ. ಈಗ ಇದನ್ನ ಒಲೆ ಮೇಲೆ ಕುದಿಸ್ಕೋಬೇಕು. ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ, ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ ಹುಣಸೆ ಹಣ್ಣನ್ನ. ನೋಡಿ, ಈ ತರ ಒಲೆ ಮೇಲೆ ಅದನ್ನ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದ್ಬಿಟ್ಟು ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗೋವರೆಗೂ ನಾವು ಕುದಿಸ್ತಾ ಇರ್ಬೇಕು. ಅದು ಕುದಿಲಿ, ಅಷ್ಟರೊಳಗೆ ನಾವು ಬೆಳ್ಳುಳ್ಳಿನ ಜಜ್ಕೊಳ್ಳೋಣ ಕಲ್ಲಲ್ಲಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಸ್ವಲ್ಪ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು ಟೀ ಕುಡಿಯಲು ಲೋಟದಲ್ಲಿ ಅರ್ಧ ಆದರೆ ಸಾಕು. ಈಗ ಸಾಸಿವೆ ಹಾಕಿ, ಸಾಸಿವೆ ಸಿಡಿತಾ ಇದೆ, ಸಿಮ್ಮಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿ ಹಾಕಿ, ಈಗ ಕರಿಬೇವು ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಬ್ರೌನಿಶ್ ಆಗಲಿ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಡಿ. ನೋಡಿ, ನೀರಿನ ಅಂಶ ಎಲ್ಲ ಹೋಗಿದೆ, ಹುಣಸೆ ಹಣ್ಣು ಗಟ್ಟಿಯಾಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದ್ದು. ನೋಡಿ, ಫುಲ್ಲು ನೀರು ಕಡಿಮೆ ಆಗಿದೆ, ಎಲ್ಲ ಕಡಿಮೆ ಆಗ್ಬಿಟ್ಟು ನೀರು ಗಟ್ಟಿಯಾಗಿದೆ ಹುಣಸೆ ಹಣ್ಣು. ಈ ತರ ಚೆನ್ನಾಗಿ ಕುದಿಸ್ಕೋಬೇಕು ಗಟ್ಟಿ ಆಗೋಗೆ. ಈಗ ಒಂದು ಪರಾತಕ್ಕೆ ರೈಸ್ ತೆಗಿಯೋಣ. ಈಗ ರೈಸಿಗೆ ಹುಣಸೆ ಹಣ್ಣು ಕುದಿಸಿರ್ತೀವಲ್ಲ ಅದನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಹುಣಸೆ ಹಣ್ಣು. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇವಾಗ. ಕ್ಲೀನಾಗಿ ಕೈಯಾಡಿ ಮಿಕ್ಸ್ ಮಾಡಿ. ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ, ಜೀರಿಗೆ ಪೌಡ್ರ್ ಮಾಡ್ಕೊಂಡಿದ್ದಲ್ವಾ ಅದನ್ನ ಈಗ ಹಾಕಿ ಒಂದು 2 ಸ್ಪೂನ್ ಅಷ್ಟು. ನಿಮಗೆ ಮಸಾಲೆ ಜಾಸ್ತಿ ಬೇಕು, ಮಸಾಲೆ ಇರಬೇಕು ಅಂದರೆ ಜಾಸ್ತಿ ಹಾಕಿ, ಇಲ್ಲ ಮಸಾಲೆ ಕಡಿಮೆ ಇರಲಿ ಅಂತಂದ್ರೆ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ.
ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಈಗ ಸಾಸಿವೆ ಪೌಡ್ರ್ ಹಾಕ್ಕೊಳ್ಳಿ. ಸೊ ಸಾಸಿವೆ ಪೌಡ್ರ್ ಭಾಳ ಹಾಕಬೇಡಿ, ಅದು ಕಹಿ ಆಗ್ಬಿಡುತ್ತೆ ಭಾಳ ಹಾಕಿರೆ. 1 ಸ್ಪೂನ್ ಅಷ್ಟು ಇಲ್ಲ 1.5 ಸ್ಪೂನ್ ಹಾಕಿದ್ರೆ ಸಾಕು. ಈಗ ಖಾರಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ, ಜಾಸ್ತಿ ಬೇಕು ಖಾರ ಇರಬೇಕು ಅನ್ನೋದ್ರೆ ಖಾರ ಪೌಡ್ರು ಹಾಕ್ಕೊಳ್ಳಿ. ಕಡಿಮೆ ಬೇಕು ಅಂದರೆ ಕಡಿಮೆ ಪೌಡ್ರ್ ಹಾಕ್ಕೊಳ್ಳಿ ಅಷ್ಟೇ. ನನಗೆ ಖಾರ ಇರಬೇಕಿದು, ಸೊ ಹಾಗಾಗಿ ಖಾರ ಜಾಸ್ತಿ ಹಾಕ್ತಿದ್ದೀನಿ. ಗುರಾಳ್ ಪುಡಿ ಅಥವಾ ಕುರೇಶಣ್ಣಿ ಪುಡಿ ಆ್ಯಡ್ ಮಾಡಿ 2 ಸ್ಪೂನ್ ಅಷ್ಟು, 2 ಅಥವಾ 3 ಸ್ಪೂನು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡಿ. ಕ್ಲೀನಾಗಿ ಮಿಕ್ಸ್ ಮಾಡಿ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫೈನಲಿ ಸಾಂಬಾರ್ ಬುತ್ತಿ ರೆಡಿ ಆಯಿತು. ಇದೇ ಮಲೆನಾಡಿನ ಸ್ಪೆಷಲ್ ಸಾಂಬಾರ್ ಬುತ್ತಿ ನೋಡಿ. ಈ ಥರ ಇದು ಕಲಸಿದ ತಕ್ಷಣ ತಿನ್ನೋಕೆ ಬರಲ್ಲ. ಸೊ ನೀವು ಮಾಡೋದಾದ್ರೆ ಮಾರ್ನಿಂಗ್ ಬೇಗ ಮಾಡಬೇಕು, ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ತಿನ್ನೋದಕ್ಕೆ ಟೇಸ್ಟಿ ಆಗಿರುತ್ತೆ. ಮಾಡಿದ ತಕ್ಷಣ ತಿಂದರೆ ಕಹಿ ಅನ್ಸುತ್ತೆ, ಅದು ಉಪ್ಪು ಮತ್ತೆ ಖಾರ ಯಾವುದು ಹೊಂದ್ಕೊಂಡಿರಲ್ಲ. ಸೊ ಅನ್ನದ ಜೊತೆ ಇದು ಅಷ್ಟು ಅನ್ನದ ಜೊತೆಗೆ ಹೀರ್ಕೊಂಡಿರ್ಬೇಕು ಮಸಾಲೆ. ಸೊ ಅವಾಗ ಟೇಸ್ಟು. ನಾವು ಮೊದಲೆಲ್ಲ ಭೂಮಿ ಹುಣ್ಣಿಮೆಗೆ ಇದೇ ಹೆಚ್ಚಾಗಿ ಮಾಡೋದು ಮಲೆನಾಡು ಸೈಡು. ಸಾಂಬಾರ್ ಬುತ್ತಿ, ಕಡುಬು, ಕುಂಬಳಕಾಯಿ ಕಡುಬು. ಸೊ ಇದು ನೋಡಿ, ಇದನ್ನೆಲ್ಲ ರಾತ್ರಿನೇ ಮಾಡಿ ಇಡ್ತಾ ಇದ್ರು. ಬೆಳಗ್ಗೆ ಗದ್ದೆಗೆ ಹೋಗ್ಬೇಕಾದ್ರೆ ರೆಡಿ ಮಾಡ್ಕೊಂಡು ತಗೊಂಡು ಹೋಗೋದಕ್ಕೆ. ಸೊ ರಾತ್ರಿನೇ ಮಾಡಿರ್ತಾರೆ. ಅದು ಎಲ್ಲ ಹೀರ್ಕೊಂಡತ್ತಲ್ಲ ಅಂಶ, ಅವಾಗ ತಿನ್ನೋದಕ್ಕೆ ಟೇಸ್ಟಿ ಆಗಿರುತ್ತೆ. ಫೈನಲಿ ಸಾಂಬಾರ್ ಬುತ್ತಿ ರೆಡಿ ಆಗಿದೆ ತಿನ್ನೋದಕ್ಕೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ. ಹೇಗಿತ್ತು ಸಾಂಬಾರ್ ಬುತ್ತಿ ರೆಸಿಪಿ? ಎಲ್ರಿಗೂ ಇಷ್ಟ ಆಗಿದೆನಾ? ನಮ್ಮನೆಯವರು ಮಾಡಿದಂತಹ ಸಾಂಬಾರ್ ಬುತ್ತಿ ರೆಸಿಪಿ ಕೇಳಿರಿ, ಇಷ್ಟ ಆಗಿದೆನಾ? ಕಮೆಂಟ್ ಮಾಡಕ್ಕೆ ಇಷ್ಟ ಆಗಿದೆಯಾ ಕಾಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಯೇ. ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಂದು ರೆಸಿಪಿಗೆ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್.